ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲೀಲಾ ಲೋಕ. ಇವತ್ತು ನಾನು ಮಟನ್ ದಮ್ ಬಿರಿಯಾನಿ, ನಾಟಿ ಮಟನ್ ತೊಗೊಂಡು ದಮ್ ಬಿರಿಯಾನಿ ಮಾಡೋ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಇಲ್ಲಿ ನಾನು ಅರ್ಧ ಕೆ ಜಿ ನಾಟಿ ಮಟನ್ ತೊಗೊಂಡಿದ್ದೀನಿ. ಇದನ್ನು ಉಪ್ಪು ನೀರಲ್ಲಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನಾನು ಅರ್ಧ ಕೆ ಜಿ ಮಟನ್ ಹಾಕಿ ಅದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ 1 ಲೋಟ ನೀರು ಹಾಕಿ, ಈ ಲೋಟದಲ್ಲಿ ನೀರು ಹಾಕಿ ನಾನು 4 ವಿಷಲ್ ಹಾಕಿಸ್ತಾಯಿದ್ದೀನಿ. ನೋಡಿ, 4 ವಿಷಲ್ ಹಾಕಿಸ್ತಾಯಿದ್ದೀನಿ. ಇಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಬಾಸುಮತಿ ಅಕ್ಕಿ, 1 ಲೋಟ ಸೋನಾ ಮಸೂರಿ ಅಕ್ಕಿ. ಇಷ್ಟು 2 ಲೋಟ ತೊಗೊಂಡು ಇದನ್ನು ವಾಶ್ ಮಾಡಿ ಈ ಲೋಟದಲ್ಲಿ ತೊಗೊಂಡಿದ್ದೀನಿ. ವಾಶ್ ಮಾಡಿ ಕ್ಲೀನಾಗಿ ಒಂದು 5 ನಿಮಿಷ ನೆನೆಯೋಕ್ಕೆ ಇಟ್ಬಿಡ್ತೀನಿ ಅಕ್ಕಿನ. ಇಲ್ಲಿ ನಾನು ರುಬ್ಬಕ್ಕೆ 8 ಹಸಿಮೆಣಸಿನ್ಕಾಯಿ, 2 ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಒಂದು 4 ಈರುಳ್ಳಿ, ಸಣ್ಣ ಗೆಡ್ಡೆ ಈರುಳ್ಳಿ, 2 ಟೊಮೊಟೊನೂ ಚಿಕ್ಕವಾಗಿರಬೇಕು. ನಾನು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಾಕ್ತೀನಿ. ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಇಲ್ಲಿ 5 ಥರದ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇನೆ. ಇಷ್ಟು ಸೊಪ್ಪನ್ನ ಹಾಕೋದ್ರಿಂದ ದಮ್ ಬಿರಿಯಾನಿ ತುಂಬ ಟೇಸ್ಟ್ ಕೊಡುತ್ತೆ. ಇದೇ ಸೀಕ್ರೆಟ್ ಅಂದರೆ ದಮ್ ಬಿರಿಯಾನಿಗೆ. ಈ ಸೊಪ್ಪುಗಳನ್ನು ಬಳಸೋದ್ರಿಂದ ದಮ್ ಬಿರಿಯಾನಿ ಟೇಸ್ಟ್ ಸೂಪರಾಗಿ ಬರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಇದೇ ಸೀಕ್ರೆಟ್ ಅದು ಸೊಪ್ಪು. ಇಲ್ಲಿ ನಾನು 5 ನಿಮಿಷ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ ವಾಶ್ ಮಾಡಿ. ರುಬ್ಬಕ್ಕೆ ಸೊಪ್ಪುಗಳು 5 ಥರ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕಿ ರುಬ್ಕೊಂಬಂದಿದ್ದೀನಿ ನೋಡಿ. ಇಲ್ಲಿ ನಾನು 4 ವಿಷಲ್ ಹಾಕಿದ್ದೀನಿ. ಮಟನ್ನು ಬೆಂದಿದೆ. ಒಂದು 70% ಬೆಂದರೆ ಸಾಕು. ಬಿರಿಯಾನಿ ಮಾಡಿದಾಗ ದಮ್ ಕಟ್ಟಿದಾಗ ಅಲ್ಲಿ ಒಂದು ಸ್ವಲ್ಪ ಬೇಯುತ್ತೆ. ಇಲ್ಲಿ ನಾನು ಪಾತ್ರೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ಸನ್ಫ್ಲವರ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸ್ಪೈಸೀಸ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸ್ಪೈಸೀಸ್ ಹಾಕ್ತಾಯಿದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಮೊಗ್ಗು ಎಲ್ಲ ಹಾಕಿ, ಪಲಾವ್ ಎಲೆ ಎಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. 3 ಈರುಳ್ಳಿ ತೊಗೊಂಡಿದ್ನಲ್ಲ, ಇದನ್ನು ಕೆಂಪಗಾಗಂಗೆ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದು ಈರುಳ್ಳಿ ಕೆಂಪಗಾದ್ಮೇಲೆ 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೋಬೇಕು ಅಷ್ಟೇ, 2 ಲೋಟ ಅಕ್ಕಿಗೆ. ಜಾಸ್ತಿ ಹಾಕ್ಬಾರ್ದು. ಇಷ್ಟು ಟೊಮೊಟೊ ಹಾಕಿ ನಾನು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಬೇಯಲಿ ಅಂತ ಮೊಸರು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ. ಟೊಮೊಟೊ ಚೆನ್ನಾಗಿ ಬೆಂದಿದೆ. ಇದಕ್ಕೆ ರುಬ್ಬಿರೋ ಅಂಥ ಮಿಶ್ರಣ ಹಾಕಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ನಾನು ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಇದು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ನಾನೇನು ಮಟನ್ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಪಾತ್ರೆ ಒಳಗೆ ಹಾಕಿ ನಾನು ಮಸಾಲೆಲೆ ಬೇಯೋ ಥರ ಮಟನನ್ನು ಕುದಿಸ್ಕೊತಾ ಇದ್ದೀನಿ. 1-2 ಸೆಕೆಂಡು ಈ ಥರ ಮಸಾಲೆಲೆ ಚೆನ್ನಾಗಿ ಮಟನ್ನು ಬೇಯಬೇಕು. 1-2 ನಿಮಿಷ ನೋಡಿ, ಈ ಥರ ಕುದಿಸ್ಕೊತಾ ಇದ್ದೀನಿ. ಈ ಥರ ಕುದಿಬೇಕು ಚೆನ್ನಾಗಿ 1-2 ನಿಮಿಷ. ಆ ಮಸಾಲೆ ಎಲ್ಲ ಆ ಮಟನ್ಗೆ ಹಿಡಿಬೇಕು. ನೋಡಿ, ಇಲ್ಲಿ ಕುದ್ದಿದಾಗಿದೆ, ಬೆಂದಿದೆ 1-2 ನಿಮಿಷ. ಇಲ್ಲಿ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ ತೊಗೊಂಡಿದ್ದೀನಿ. ಈ ಅಕ್ಕಿನ ತೊಗೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಬಾಸುಮತಿ 1 ಲೋಟ, ಸೋನಾ ಮಸೂರಿ 1 ಲೋಟ, 2 ಲೋಟ ಎರಡು ಸೇರಿ ಹಾಕ್ಕೊಂಡಿದ್ದೀನಿ ಅಕ್ಕಿನ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಲ್ಲಿ ಸೈಡಲ್ಲಿ 2 ಲೋಟ ಅಕ್ಕಿಗೆ 2 ಲೋಟ ಬಿಸಿ ನೀರು ಹಾಕ್ತಾಯಿದ್ದೀನಿ. ಅಂದರೆ ಮಟನ್ಗೆ 1 ಲೋಟ ನೀರು ಹಾಕಿದ್ದೆ, 2 ಲೋಟ ಬಿಸಿ ನೀರು ಹಾಕ್ತಾಯಿದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ಅನ್ನ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಅಕ್ಕಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ನೀರು ಹಾಕ್ತಾಯಿದ್ದೀನಿ. ಟೋಟಲ್ ನಾನು 2 ಲೋಟ ಅಕ್ಕಿಗೆ 3.5 ಲೋಟ ನೀರು ಹಾಕಿದ್ದೀನಿ. ನಾನು ತೋರಿಸಿದ್ನಲ್ಲ ಆ ಲೋಟದಲ್ಲಿ 3.5 ಲೋಟ ನೀರು ಹಾಕಿದ್ದೀನಿ ಟೋಟಲಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ನೀರು ಕಡಿಮೆ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಮತ್ತು ನಿಂಬೆ ಹುಳಿ ಬಿಡ್ತಾಯಿದ್ದೀನಿ ನೋಡಿ. ಇದಕ್ಕೆ ನಿಂಬೆ ಹುಳಿ ಹಾಕಿರಿ ದಮ್ ಬಿರಿಯಾನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋಲ್ಲ. ನಿಂಬೆ ಹುಳಿ ಹಾಕಿ ಇದೆಲ್ಲ ನೀರೆಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಅಕ್ಕಿನ. ಇದೇನು ನೀರಿದೆ ಇದೆಲ್ಲ ಕಡಿಮೆ ಆಗಬೇಕು. ಇಲ್ಲಿ 1 ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ ಹಾಕಿ ನೀರು ಕಡಿಮೆ ಆಗೋವರೆಗೂ ಇದನ್ನು ಕುದಿಸ್ಕೊತಾ ಇದ್ದೀನಿ.
ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನೀರೆಲ್ಲ ಕಡಿಮೆ ಆಗಿದೆ ನೋಡಿ. ಈ ಥರ ಇದ್ದಾಗ ನಾನು ಒಂದು 2 ಸ್ಪೂನಷ್ಟು ತುಪ್ಪ ತಗೊಂಡು ತುಪ್ಪ ಹಾಕ್ತಾಯಿದ್ದೀನಿ ಮೇಲೆ. ತುಪ್ಪ ಹಾಕಿ ನಾನು ಪುದೀನ ಕೊತ್ತಂಬರಿ ಏನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಪುದೀನ ಕೊತ್ತಂಬರಿನ ಹಾಕಿ ಇದನ್ನು ಬಾಳೆ ಎಲೆ ಹಾಕಿ ಮುಚ್ಚುತ್ತಾ ಇದ್ದೀನಿ, ದಮ್ ಕಟ್ತಾ ಇದ್ದೀನಿ. ಬಾಳೆ ಎಲೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಒಂಥರ ಘಮ ಬರುತ್ತೆ. ಬಿರಿಯಾನಿ ಘಮನೇ ಚೆನ್ನಾಗಿರುತ್ತೆ. ಬಾಳೆ ಎಲೆ ಹಾಕಿ ದಮ್ ಕಟ್ತಾ ಇದ್ದೀನಿ ನೋಡಿ. ಈ ಥರ ಬಾಳೆ ಎಲೆ ಹಾಕಿ ದಮ್ ಕಟ್ತಾ ಇದ್ದೀನಿ ನೋಡಿ. ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಇದಕ್ಕೆ ನಾನು ಪಾತ್ರೆನ ಮೇಲೆ ನೀರಿಟ್ಬಿಟ್ಟು ಪಾತ್ರೆಯಲ್ಲಿ ನೀರಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು 10 ನಿಮಿಷ ಓಪನ್ ಮಾಡಿ ನೋಡಿದರೆ ನೋಡಿ ನಾಟಿ ದಮ್ ಬಿರಿಯಾನಿ ರೆಡಿಯಾಗೋಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಪ್ಪ ಎಲ್ಲ ಜಿನಿ ಅಂತಿದೆ ನೋಡಿ ಮೇಲೆ. ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ. ಈ ಥರ ಮಟನ್ ದಮ್ ಬಿರಿಯಾನಿ ಇವತ್ತಿನ ಲೈಕ್ ಮಾಡಿ ಇಷ್ಟ ಆದರೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಾಂಸ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ದು. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಬಿರಿಯಾನಿ. ಇವತ್ತಿನ ಮಟನ್ ಬಿರಿಯಾನಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮಾಡೋ ರೀತಿ ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ ಹೌದು ಚೆನ್ನಾಗಿತ್ತು ಅಂತ. ನನಗೂ ಖುಷಿ ಆಗುತ್ತೆ. ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ ಅಕ್ಕಿ ಅಂತ. ಎಷ್ಟು ಚೆನ್ನಾಗಿ ಬೆಂದಿದೆ ಮಟನ್ನು. ನೋಡಿ ನಾನು ಮಾಡೋ ರೀತಿ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೂಪರಾಗಿತ್ತು ದಮ್ ಬಿರಿಯಾನಿ. ನೀವು ಯಾಕೆ ಹೋಟ್ಲಿಗೆ ಹೋಗಿ ತಿಂತೀರಾ, ನೀವು ಮನೇಲೇ ಈ ಥರ ಮಾಡ್ಕೊಂಡು ತಿನ್ನಿ. ಹೋಟ್ಲಿಗಿನ ಟೇಸ್ಟ್ ಜಾಸ್ತಿನೇ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಾಂಸ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ.